ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬಾರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿನ ಹಾಕಬೇಕಾದಂಥ ಸಂದರ್ಭದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋ ಒಂದು ಡೌಟ್ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಆ ಡೌಟನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಯಾವೆಲ್ಲ ದಾಖಲಾತಿಗಳು ನಿಮಗೆ ಹೊಸದಾಗಿ ನೀವು ರೇಷನ್ ಕಾರ್ಡನ್ನು ಹಾಕಬೇಕಾದಂಥ ಸಂದರ್ಭದಲ್ಲಿ ಬೇಕಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. APL ಕಾರ್ಡ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಥವಾ BPL ಕಾರ್ಡ್ಗೆ ನೀವು ಅರ್ಜಿನ ಹಾಕಬೇಕಾದಂಥ ಸಂದರ್ಭದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಗಳು ನಿಮಗೆ ಬೇಕಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರನ್ನ ಚಾನಲ್ನ ಫಸ್ಟ್ ಮಾಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಆಲ್ ಅಂತ ಒತ್ತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಹೊಸದಾಗಿ ಇವಾಗ ಏಪ್ರಿಲ್ 1ನೇ ತಾರೀಕಿಂದ ಅರ್ಜಿನ ಕರೀಲಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಕೆಲವು ಕಮೆಂಟ್ಗಳು ನನಗೆ ಬರ್ತಾ ಇದೆ. ಏನಂತಂದರೆ ನಾವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಬೇಕಂತ ಅಂದ್ಕೊಂಡಿದ್ದೀವಿ, ಯಾವೆಲ್ಲ ಡಾಕ್ಯುಮೆಂಟ್ಗಳು ನಮಗೆ ಬೇಕಾಗುತ್ತಿವೆ ಅಂತ ಸ್ವಲ್ಪ ಹೇಳಿ ಅಂತ ಕಮೆಂಟ್ಗಳಲ್ಲಿ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಏನಿಲ್ಲ, ನೀವು ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಬೇಕಂತ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಒಂದು BPL ರೇಷನ್ ಕಾರ್ಡ್ಗೆ ಒಂದು ಅರ್ಜಿನ ಹಾಕಬೇಕಂತ ಇದ್ದೀರಾ ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಯಾರೆಲ್ಲ ಹೆಸರನ್ನು ಆ ರೇಷನ್ ಕಾರ್ಡಲ್ಲಿ ಹಾಕಬೇಕಂತ ಇದ್ದೀರೋ ಅವರ ಆಧಾರ್ ಕಾರ್ಡ್ಗಳನ್ನ ತೊಗೋಬೇಕಾಗುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಅವರ ಆಧಾರ್ ಕಾರ್ಡ್ ತೊಗೊಂಡ್ಮೇಲೆ ಯಾರಾದರೂ ನಿಮ್ಮ ಮನೆಯಲ್ಲಿರುವಂಥ ಒಬ್ಬರು ಇನ್ಕಮ್ ಕಾಸ್ಟ್ ಏನಿರುತ್ತೆ ನೀವು ಸರ್ಟಿಫಿಕೇಟ್ನ ತೊಗೋಬೇಕಾಗುತ್ತೆ. ಸೊ ಇದು BPL ಕಾರ್ಡ್ಗೆ ನೀವು ಅರ್ಜಿನ ಹಾಕಬೇಕಂತ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಬೇಕಾದಂಥ ದಾಖಲಾತಿಗಳು. ಇನ್ನು ನೀವು APL ಕಾರ್ಡನ್ನು ಮಾಡಬೇಕಂತ ಇದ್ದರೆ ನೀವು ಯಾವುದನ್ನು ತಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಆಧಾರ್ ಕಾರ್ಡನ್ನು ನೀವು ತೊಗೊಂಡಿದ್ರೆ ಸಾಕು, ಅದರಿಂದ ನಿಮ್ಮ APL ಕಾರ್ಡ್ ಏನಿದೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು BPL ರೇಷನ್ ಕಾರ್ಡ್ಗೆ ಮಾತ್ರ ಏನಾಗುತ್ತೆ, ಒಂದು ನಿಮ್ಮ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ. ನೀವು BPL ರೇಷನ್ ಕಾರ್ಡ್ ಮಾಡಬೇಕಂತ ಇದ್ದರೆ ನಾನು ಹಿಂದೆ ಆಗಲೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅವರ 6 ಕಂಡೀಷನ್ ಏನಂತ ಹಾಕಿದ್ದಾರೆ. ಸೊ ಆ 6 ಕಂಡೀಷನ್ಗೆ ನೀವು ಅರ್ಹರಾಗಿದ್ದರೆ ಮಾತ್ರ ನೀವು BPL ಕಾರ್ಡ್ಗೆ ಅರ್ಜಿನ ಹಾಕ್ಬೋದು. ಸೊ ಹಾಗೆ ಅರ್ಹರಿದ್ದರೆ ನೀವು ಏನು ಮಾಡಿ, ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡು ಹೋಗಿ ಯಾರೆಲ್ಲ ಹೆಸರನ್ನ ಹಾಕಬೇಕಂತ ಇದ್ದರೆ ಅವರೆಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಯಾರಾದರೂ ಒಬ್ಬರದ್ದು ಇನ್ಕಮ್ ಕಾಸ್ಟ್ ಇದ್ದರೆ ಸಾಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ತೊಗೊಂಡು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಏಪ್ರಿಲ್ 1ನೇ ತಾರೀಕಿಂದ ಹಾಕ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಏಪ್ರಿಲ್ 1ನೇ ತಾರೀಕಿಂದ ಬಿಡ್ತಾರೆ ಅಂತ ಹೇಳಿದ್ದಾರೆ. ಏಪ್ರಿಲ್ 1ನೇ ತಾರೀಕಿಂದ ನೀವು ಅರ್ಜಿನ ಹಾಕ್ಬೋದು. ಇನ್ನು ಮಾರ್ಚ್ 31ರೊಳಗಾಗಿ ಈಗೆಲ್ಲ ಯಾರೆಲ್ಲ ಅರ್ಜಿಗಳನ್ನ ಹಾಕಿದ್ದೀರೋ, ತುಂಬ ವರ್ಷಗಳಾಗಿದೆ ನೀವು ಅರ್ಜಿನ ಹಾಕಿ, ಸೊ ಅವ್ರದ್ದು ಎಲ್ಲದು ಏನಾಗುತ್ತೆ, ಇದೇ ಮಾರ್ಚ್ 31ನೇ ತಾರೀಕು ನಾವು ಕ್ಲಿಯರ್ ಮಾಡಿ ರೇಷನ್ ಕಾರ್ಡ್ಗಳನ್ನ ಕೊಡ್ತೀವಿ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾರಂದರೆ KH ಮುನಿಯಪ್ಪ ಅವರು. ಸೊ ಇಷ್ಟನ್ನು ನೀವು ಮಾಡಬೇಕಾಗುತ್ತೆ. ಇಷ್ಟನ್ನು ಮಾಡಿದರೆ ಸಾಕು, ನೀವು ಹೊಸ ಕಾರ್ಡ್ಗೆ ಅರ್ಜಿನ ಹಾಕ್ಬೋದು ರೇಷನ್ ಕಾರ್ಡ್ಗೆ. APL ಕಾರ್ಡ್ಗೆ ನೀವು ಜಸ್ಟ್ ಆಧಾರ್ ಕಾರ್ಡನ್ನು ಹೇಳಿ, BPL ಕಾರ್ಡ್ ರೇಷನ್ ಕಾರ್ಡ್ ಬೇಕಾದರೆ ನೀವು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಅದರ ಹಿಂಬಲ್ಲಿ ಒಂದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ನ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣ ತಿಳಿದು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಚಾನಲ್ಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.